ಯುವ ಜನರಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ನಿನ್ನೆ ಮಾದಕ ವ್ಯಸನ ಮುಕ್ತ ಸಮಾಜಕ್ಕಾಗಿ ವಿಶೇಷ ಜಾಗೃತಿ ಅಭಿಯಾನ ನಡೆಸಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಉದ್ಘಾಟಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ನಿಂಗಪ್ಪ ಹೊಸಮನೆ, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಸುಮನ್ ಡಿ ಪೆನ್ನೇಕರ್, ಬಿಐಟಿಎಂ ಕಾಲೇಜಿನ ಪ್ರಾಂಶುಪಾಲ ಬಸವರಾಜ್, ಗ್ರಾಮೀಣ ಠಾಣೆಯ ಎಸ್ಐ ಗಾಯತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಯಾವ ಸಂದರ್ಭದಲ್ಲೂ ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ಬಳಿಕ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು, ಯುವ ಜನತೆ ಮಾದಕ ದ್ರವ್ಯಗಳ ಜಾಲಕ್ಕೆ ಸಿಲುಕದೆ ತಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಿಕೊಳ್ಳಬೇಕು. ಆ ಮೂಲಕ ತಮ್ಮನ್ನು ದೇಶದ ಸತ್ಪ್ರಜೆಗಳಾಗಿ ಬೆಳೆಸಲು ಶ್ರಮಿಸಿದ ಪೋಷಕರಿಗೆ ಗೌರವ ತರಬೇಕೆಂದು ತಿಳಿಸಿದರು. ನಾಶ ಆಗ್ತವೆ, ಇದ್ಯಾವುದು ಆಗಬಾರದು. ನೀವು ಮುಂದಿನ ಭಾರತದ ಸತ್ಪ್ರಜೆಗಳಾಗಿಯೇ ಇರಬೇಕು. ಅತ್ಯಂತ ಸದೃಢವಾದಂತಹ ಮನಸ್ಸನ್ನು ಕೊಟ್ಟಿದ್ದಾನೆ. ರಾಜೇಶ್ ನಿಂಗಪ್ಪ ಹೊಸಮನೆ, ಯುವ ಜನತೆ ಮಾದಕ ವ್ಯಸನದಿಂದ ದೂರವಿದ್ದು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸೊ ಆ ರೀತಿಯಾದಾಗ ಯಾವ ಒಂದು ಈಗಾಗಲೇ ನಮ್ಮ PDO ಸಾಹೇಬ್ ಹೇಳಿದಾಗ ಯಾವುದೇ ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ ಆ ಯುವ ಜನತೆಯನ್ನ ನಾವು ದಾರಿ ತಪ್ಪಿಸಿದ್ರೆ ಸಾಕು, ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಡಾ ಸುಮನ್ ಡಿ ಪೆನ್ನೇಕರ್, ಯುವ ಸಮುದಾಯದಲ್ಲಿ ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದರಿಂದ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಬಹುದು. ಮಾದಕ ವಸ್ತುಗಳ ಮಾರಾಟ ಜಾಲದ ಕುರಿತು ಯಾವುದೇ ಮಾಹಿತಿ ಇದ್ದಲ್ಲಿ ಸಹಾಯವಾಣಿ 112ಕ್ಕೆ ಕರೆ ಮಾಡುವ ಮೂಲಕ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ನೆರವಾಗಬೇಕು ಎಂದು ಮನವಿ ಮಾಡಿದರು. ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಇರುವಂತದ್ದು 112 ನಿಮಗೆ ಏನೋ ಒಂದು ಅಂತದ್ದು ಕಂಡು ಬಂತು ಅಂದ್ರೆ ಡ್ರಗ್ ಅಬ್ಯೂಸ್ ಆಗ್ತಾ ಇರುವಂತದ್ದು, ಎಲ್ಲೋ ಪೆಡ್ಲಿಂಗ್ ಆಗ್ತಾ ಇದೆ, ಎಲ್ಲೋ ಮಾರಾಟ ಮಾಡ್ತಾ ಇದ್ದಾರೆ, ಯಾರೋ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ತಂದು ಇಟ್ಕೊಂಡಿದ್ದಾರೆ, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಇನ್ಫಾರ್ಮ್ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳಿದೆ. ಎಸ್ಐ ಗಾಯತ್ರಿ, ಕೆಲ ಕ್ಷಣಗಳ ಸಂತಸಕ್ಕಾಗಿ ಮಾದಕ ವಸ್ತುಗಳ ಸೇವನೆಗೆ ದಾಸರಾಗದೆ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬೇಕೆಂದು ತಿಳಿಸಿದರು. ಹಾಳಾಗದಾಗ ಆ ತಾಯಿದು ನೋವು ಯಾರಿಗೂ ಬೇಡ, ಆ ತಾಯಿ ಸಂಕಟ ಯಾರಿಗೂ ಬೇಡ. ಮಕ್ಕಳ ಕೇವಲ ನಾವು 1-2 ನಿಮಿಷಕ್ಕೆ ಅನುಭವಿಸ್ಬೇಕಾಗಿರೋಂಥ ಖುಷಿಗೆ ಶಾಶ್ವತವಾಗಿ ನೀವು ತಂದೆ ತಾಯಿಗೆ ದೂರ ಆಗ್ತೀರಿ. ಆ ನೋವು ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ.